ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ News43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಆ ವಿಷಯಗಳನ್ನು ಏನಂತ ಹೇಳಿದರೆ, ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನಾಗಿರಲಿ, ಕಾಂಗ್ರೆಸ್ಸಿನ 2 ವರ್ಷದ ಗ್ಯಾರಂಟಿಗಳನ್ನಾಗಿರಲಿ, ಮತ್ತು ಸ್ಥಳೀಯ ಶಾಸಕರು ಮತ್ತು ರಾಜ್ಯ ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷದ ಕೇಂದ್ರದ 11 ವರ್ಷದ ಸರ್ಕಾರ ನಡೀತಿರೋಂಥ ಡೆವಲಪ್ಮೆಂಟ್ ಕಾರ್ಯವೈಖರ್ಯಗಳನ್ನಾಗಿರಲಿ, ಮತ್ತು ಮುಂಬರ್ತಾದ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಯಾವ ವಿಷಯಗಳ ಮೇಲೆ ಚುನಾವಣೆಗಳನ್ನು ಹೋಗಬಹುದು, ಮತ್ತು 3 ವರ್ಷದಿಂದ ಸತತವಾಗಿ ಮೂರುವರೆ ವರ್ಷದಿಂದ ಚುನಾವಣೆ ವಿಳಂಬವಾಗ್ತಾ ಇರೋದ್ರಿಂದ ಕ್ಷೇತ್ರದಲ್ಲಿ ಸ್ಥಳೀಯ ಕಾರ್ಯಕರ್ತರಿಗೆ ನಿರಾಸೆ ಆಗ್ತಾ ಬಂತು. ಅದೇ ವಿಷಯದ ಮೇರೆಗೆ ಈಗಿನ ರಾಜ್ಯ ಸರ್ಕಾರ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾವು ಚುನಾವಣೆ ಮಾಡ್ತೀವಿ ಅನ್ನೋವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಕೋರ್ಟ್ನು ಕೂಡ ಇವಾಗ ಒಂದು ವಿಷಯನೂ ಕೂಡ ತಿಳಿಸಿದೆ. ಆ ವಿಷಯಗಳ ಬಗ್ಗೆ News43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಇವೆಲ್ಲ ವಿಷಯಗಳ ಬಗ್ಗೆ News43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತದೆ. ಇಂದು ಧಾರವಾಡ ಜಿಲ್ಲೆಯ ಧಾರವಾಡ 71ನೇ ವಿಧಾನಸಭಾ ಕ್ಷೇತ್ರದ ಗರಗ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ News43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನಮ್ಮ ಜೊತೆ ಮತದಾರರ ಆಸೆಯ ಮೇರೆಗೆ ಮತದಾರ ಒಪ್ಪಿದರೆ ಹೈಕಮಾಂಡ್ ಅವಕಾಶ ಮಾಡಿಕೊಟ್ರೆ ನಾನು ಕೂಡ ಈ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ದೇನೆ ಅನ್ನೋಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇರುವಂಥ ಮಾನ್ಯ ಶ್ರೀ ಮಡಿವಾಳಗೌಡ್ ಆನಂದಗೌಡ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಓಕೆ ಸರ್, ತಾವು ಮಡಿವಾಳಗೌಡರು ಆನಂದಗೌಡರು ಪಾಟೀಲ್ ಅವ್ರ ಮನೆತನ ಎಷ್ಟು ವರ್ಷದಿಂದ ರಾಜಕಾರಣದಲ್ಲಿ ಇದೆ ಸರ್? ನಾವು ಸುಮಾರು 1952 ಸಾರ್ವತ್ರಿಕ ಚುನಾವಣೆ ಏನು ಪ್ರಾರಂಭ ಆಯಿತು, ಅವತ್ತಿಂದನೂ ಇವತ್ತಿನವರೆಗೂ ನಮ್ಮ ತಂದೆಯವರು ಮೊದಲೇ ಬಾರಿಗೆ ಮತದಾನ ಮಾಡಿದಂಥವ್ರು ನಮ್ಮ ತಂದೆಯವರು. ಆ ಮನೆತನದಲ್ಲಿ ಹುಟ್ಟಿದಂಥವ್ರು ನಾವು. ಅವಾಗಿಂದ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡು ಬಂದ್ರಿ? ನಾವು ಮೊದಲೇ ಬಾರಿಗೆ ಕಾಂಗ್ರೆಸ್ ಅನ್ನುವಂಥ ಪಕ್ಷ ಇತ್ತು. ಅದರಲ್ಲೇ ಇವತ್ತಿನವರೆಗೂ ಇರುವಂಥದ್ದು ಪಕ್ಷ ನಮ್ಮದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂತ ಬಂದ್ರಿ. ಸರಿ, ನೀವು ರಾಜಕಾರಣಕ್ಕೆ ಯಾವ ಸಂದರ್ಭದಲ್ಲಿ ಯಾವ ವಿಷಯದಲ್ಲಿ ಎಂಟ್ರಿ ಕೊಟ್ರಿ? ನಾವು ನಮ್ಮ ತಂದೆಯವರು ಮಾಡ್ತಕ್ಕಂಥ ಸಮಾಜ ಸೇವೆ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಅವ್ರು ಮಾಡ್ತಕ್ಕಂಥ ಇವತ್ತಿನವರೆಗೂ ಮಾಡಿದಂಥ ಕೆಲಸ ಕಾರ್ಯಗಳು ಇವತ್ತು ನಮಗೆ ಅಜರಾಮಜರಾವಾಗಿ ಉಳಿದವ. ಅದಕ್ಕೋಸ್ಕರ ನಾವು ಅದೇ ದಾರಿಯಲ್ಲಿ ನಾವು ನಡಿಬೇಕಂತ ನಾವು ಹೊಂಟ. ಸರಿ, ಓಕೆ. ನಿಮ್ಮ ವೃತ್ತಿ ಜೀವನ ಯಾವ ವಿಷಯದಲ್ಲಿ ಸಾಗ್ತಾ ಬಂತು? ಏನು ರೈತ ಕುಟುಂಬದಲ್ಲಿ ಸಾಗ್ತಾ ಬಂತ, ಅಥವಾ ಒಂದು ವಿಷಯ ರೈತ ಕುಟುಂಬದಲ್ಲಿ ಸಾಗ್ತಾ ಬಂತ, ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂತ ಬಂತ, ಅಥವಾ ರಾಜಕೀಯದಲ್ಲಿ ಬಂದ್ರ, ಅಥವಾ ನಿಮ್ಮ ಜೀವನ ನಾನಾಯಿತು ನನ್ನ ಬಿಸ್ನೆಸ್ ಆಯಿತು ಅನ್ಕೊಂತ ಹೇಳಿದ್ರ ಸರ್? ನಮ್ಮದು ಮೂಲತಃ ನಮ್ಮದು ವೃತ್ತಿ ಬಂದು ನಮ್ಮದು ಕೃಷಿಗೆ ಸಂಬಂಧಪಟ್ಟಂಥ ಜೀವನ ನಮ್ಮದು. ಅದರ ಜೊತೆಗೆ ಸಾಮಾಜಿಕವಾಗಿ ನಮ್ಮದು ಗೌರತಿ ಮತನ ಇರೋದರಿಂದ ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ನಾವು ರಾಜಕೀಯದಲ್ಲಿ ತೊಡಕೊಂಡ ಬಂದ್ವಿ. ಓಕೆ. ಈ ನಿಮ್ಮ ಮನೆತನ ಗೌಡಿಕೆ ಮನೆತನ ಅಂತ ಹೇಳಿದ್ರಲ್ಲ, ಯಾವ ವಿಷಯದ ಮೇಲೆ ತಾವು ಗೌಡಿಕೆ ಮಾಡ್ತಾ ಬಂದ್ರಿ? ಮೂಲತಃ ಮೊದಲಿಂದನೂ ಇದ್ದಿದ್ದ ನಮ್ಮದು. ಇದನ್ನು ನಾವು ಮುಂದುವರ್ಸ್ಕೊಂಡು ಬಂದ್ಬಿಟ್ಟು ಅವಾಗಿಂದ ನಾವು ಮುಂದುವರ್ಸ್ಕೊಂತ ಬಂದ್ರಿ. ಸರಿ, ಜನರಿಗೆ ನಿಮ್ಮ ಮುಂದಗಡೆ ಬಂದಿರತಕ್ಕಂಥ ನ್ಯಾಯ ಕೇಳಲಿಕ್ಕೆ ಬಂದಿರತಕ್ಕಂಥ ಅವಾಗಿನ ಸಂತ್ರಸ್ತರಿಗೆ ಈ ಗೌಡಿಕೆ ಮನೆತನಗಳನ್ನಾಯಿತು, ಆನಂದ ಗೌಡ್ರಾಯಿತು ಅಥವಾ ಮಡಿವಾಳ ಗೌಡ್ರಾಯಿತು, ಈಗಾದರೂ ಕೂಡ ಆ ರುಟೀನ್ ನಡೀತಾ ಇದೆಯಾ ಸರ್? ಹೌದು, ಇವತ್ತಿಗೂ ನಾವು ಅದನ್ನು ಮುಂದುವರ್ಸ್ಕೊತ ಬಂದೇವೆ. ಯಾರೋ ನಮ್ಮ ಮನೆಗೆ ಬಂದರು, ಏನೋ ನ್ಯಾಯ ಕೇಳಕ್ಕೆ ಬಂದರು, ಯಾವುದೇ ಒಂದು ನ್ಯಾಯ ಬರ್ಬೋದು, ಒಂದು ಏನೋ ಬರ್ಬೋದು, ಯಾವುದಕ್ಕೂ ನಾವು ಸ್ಪಂದಿಸ್ತೇವೆ. ಇವತ್ತಿನವರೆಗೂ ಅದು ಮೊದಲು ಹಾಕಿಕೊಟ್ಟಂಥ ರೂಪರೇಷೆ ಇವತ್ತಿಗೂ ನಾವು ಅದನ್ನು ಮುಂದುವರ್ಸ್ಕೊಂಡು ಹೊಂಟು. ಓಕೆ. ಯಾವ ರೀತಿ ಗೌಡಿಕೆ ಮಾಡ್ತಾ ಬಂದ್ರಿ? ಯಾವ ವಿಷಯದ ಮೇಲೆ ಗೌಡಿಕೆ ಮಾಡ್ತಾ ಇದ್ರಿ ಈ ಗರಗ ಟೌನಲ್ಲಿ? ನಾವು ಯಾವಾಗಿದ್ದರೂ ನಮ್ಮದು ಕೊಡುಗೈದಾನ ನಾವು ಏನೋ ಕೆಲಸ ಕಾರ್ಯಗಳು ಬಂದರೂ, ಏನೋ ರಾಜಕೀಯವಾಗಿರ್ಬೋದು, ಆರ್ಥಿಕತೆಯಿಂದ ಇರ್ಬೋದು, ಅಥವಾ ಏನೋ ಯಾವುದೇ ವಿಷಯಕ್ಕಾಗಿ ಬಂದರೂ ನಾವು ಯಾವಾಗಿದ್ದರೂ ನಮ್ಮದು ಕೊಡುಗೈದಾನ. ಇವತ್ತಿಗೂ ಅದನ್ನು ನಾವು ಏನೋ ವಿಷಯ ಬರಲಿ ಯಾವತ್ತೂ ಕೊಟ್ಕೊಂತನೇ ಬಂದ. ನಾವು ಕೆಲಸ ಕಾರ್ಯಗಳು ಬಂದರು, ಏನೋ ಬಂದರೂ ಕೊಟ್ಕೊಂತನೇ ಬಂದ. ರಾಜಕೀಯದಲ್ಲಿ ನೀವು ಬಂದ್ರೆ ನಿಮ್ಮ ಮನೆಯಲ್ಲಿ ರಾಜಕೀಯದಲ್ಲಿ ಯಾರಿದ್ರು? ಮೊದಲಿಂದ ಕಾಂಗ್ರೆಸ್ನಲ್ಲಿ ಗೆದ್ರಿ, ವಿಶೇಷವಾಗಿ ಅಧಿಕಾರ ಅಲಂಕಾರ ಯಾರಿಗಾಯಿತು? ಮೂಲತಃ ನಮ್ಮಲ್ಲಿ ಯಾರಿಗೂ ರಾಜಕೀಯವಾಗಿ ಯಾರೂ ಬಂದಿಲ್ಲ.
ನಮ್ಮ ತಂದೆಯವರು ಅವ್ರ ಮೂಲತಃ ಮೊದಲಿಂದನೂ ಗೌಡ್ಕೆ ಮಂತನ ಅವರಾಗೇನೋ ಹುಟ್ಟಿಸ್ಕೊಂಡು ಇದು ಮಾಡ್ಕೊತಾನೆ ಬಂದರು ಹೊರತು ಯಾರು ಹಿಂದೆ ನಮ್ಮ ಹಿರಿಯರಾಗಲಿ ಯಾರಾಗಲಿ ರಾಜಕೀಯವಾಗಿ ಯಾರೂ ಬೆಳೆದಿದ್ದಿಲ್ಲ. ಹಾಗಾದ್ರೆ ಈಗ ಮಡಿವಾಳ ಗೌಡ್ರು ಅಂದ್ರೆ ನೀವೇ ಬಂದಿರ್ತಕ್ಕಂಥದ್ದು. ನಮ್ಮ ತಂದೆಯವ್ರ ನಂತರ ನಾವು ಬಂದು ನಿಮ್ಮ ತಂದೆಯವ್ರ ನಂತರ ನೀವೇ ರಾಜಕೀಯಕ್ಕೆ ಬಂದಿತ್ತು. ನೀವು ರಾಜಕೀಯಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾವತ್ತೂ ಅಲಿಗಾಡಲಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು. ಅವಾಗಿನ ಮಾಜಿ ಶಾಸಕರು ಈಗಿನ ಹಾಲಿ ಶಾಸಕರು ಅಂದರೆ ವಿನಯ್ ಕುಲಕರ್ಣಿ ಅವರು, ವಿನಯ್ ಕುಲಕರ್ಣಿ ಅವ್ರ ಜೊತೆ ಇದ್ದಾಗಿಂದ ಯಾವ್ಯಾವ ಸ್ಥಾನಮಾನ ಯಾವುದಾದ್ರೂ ನಿಮಗೆ ಸಿಕ್ಕಿತ್ತ ಸಿಗ್ಲಿಲ್ವಾ? ಇಲ್ಲ, ಇವತ್ತಿವರೆಗೂ ನಮಗೆ ಯಾವ ಸ್ಥಾನಮಾನ ಸಿಕ್ಕಿಲ್ಲ. ಆದರೂ ನಾವು ಗುರ್ತಿಸ್ಕೊಂಡ್ವಿ. ನಾವು ವಿನಯ್ ಕುಲಕರ್ಣಿ ಅಂದ್ರೆ ಗರ್ಗಕ್ಕೆ ಹೋದ್ರಪ್ಪ ಯಾರು ಮಡವಾಗೌಡ್ರು ಅಂತ ಹೋಗಪ್ಪ ಅನ್ನುವಂಥ ಮಟ್ಟಕ್ಕೆ ನಾವು ಅದ. ಓಕೆ, ನಮಗೆ ಯಾವುದೇ ಅಧಿಕಾರ ಇಲ್ಲ, ನಮಗೆ ಯಾವುದೇ ಒಂದು ಇದು ಇಲ್ಲ ಅಂದ್ರೂ ಗರ್ಗಕ್ಕೆ ಹೋದ್ರೆ ಮಡವಾಗೌಡ್ರ ಕಡೆ ಹೋಗಪ್ಪ ಅನ್ನುವಂಥದ್ದು ನಾವು ಗುರುತಿಸ್ಕೊಂಡ್ವಿ. ಅಷ್ಟೇ ದೊಡ್ಡ ಸ್ಥಾನಮಾನ ನಮಗೈತಿ. ಅಂದರೆ ಗರಗ್ನಲ್ಲಿ ಯಾರಪ್ಪ ಅಂತ ಹೇಳಿದ್ರೆ ಮಡಿವಾಳ ಗೌಡ್ರು. ಎಸ್, ಓಕೆ. ಈ ಮಡಿವಾಳ ಗೌಡರು ಸಮಾಜ ಸೇವೆಯಲ್ಲಿ ಯಾವ ವಿಷಯದಲ್ಲಿ ಮುನ್ನಲ್ಲಿ ಇದ್ದಾರೆ? ನಮ್ಮಲ್ಲೇ ಆಲ್ರೆಡಿ ನಮ್ಮ ತಂದೆಯವರು ಹುಟ್ಟಾಕಿದಂಥ 1963 ಶಿಕ್ಷಣ ಸಂಸ್ಥೆ ಹುಟ್ಟಾಕಿದ್ರು. ಆ ಶಿಕ್ಷಣ ಸಂಸ್ಥೆಯನ್ನು ಇಲ್ಲಿವರೆಗೂ ನಡೆಸ್ಕೊತ ಬಂದು ಸಮೀಪ ಅಂದ್ರೆ ಒಂದು 10 ವರ್ಷ ಆಯಿತು. ಈಗಿನ್ನೂ ಅವರು 93 ವರ್ಷ ಅವರಿಗೆ. ಅವರು ರಿಟೈರ್ಡ್ ಆದರು. ಆ ಜವಾಬ್ದಾರಿ ನನಗೆ ಕೊಟ್ಟರು. ಆ ಶಿಕ್ಷಣ ಸಂಸ್ಥೆ ನಾ ಮುಂದುವರ್ಸ್ಕೊಂಡು ಹೊಂಟೆ. ನಿಮ್ಮ ತಂದೆಯವರು ಇದ್ದಾರಾ ಸರ್? ಅದಾರ ಇಲ್ಲಿ ನಿಮ್ಮ ಜೊತೆ ಇರ್ತಾರೆ? ಹೌದು, ಇದ್ದಾರೆ. ಇಲ್ಲೇ ಮನ್ಯಾಗ ಅದಾರ. ಇದೇ ಮನೆಯಲ್ಲಿ ನಿಮ್ಮ ಜೊತೆ ಕೂಡ ಇರ್ತಾರೆ. ಸರಿ, ಆ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟು ಬಡು ಬಗ್ಗರಿಗೆ ಮತ್ತು ಸಣ್ಣ ಪುಟ್ಟ ರೈತರ ಮಕ್ಕಳಿಗೆ ಎಂಥವ್ರಿಗೆ ಆ ಶಿಕ್ಷಣ ಸಂಸ್ಥೆ ಆಶ್ರಯ ಆಗಿದೆ ಶಿಕ್ಷಣದಲ್ಲಿ? ನಮ್ಮ ಒಂದು ಸರಾಸರಿ ಲೆಕ್ಕ ಹಾಕಿದಾಗ ನಮ್ಮ ಶಿಕ್ಷಣ ಸಂಸ್ಥೆ 1963 ಹುಟ್ಟು ಹಾಕಿದವರು ನಮ್ಮ ತಂದೆಯವರು. ಸರಿ ಸುಮಾರು ಇವತ್ತಿಗೆ ಒಂದು 75 ವರ್ಷ ಗತಿಸಿದವು. ಆ 75 ವರ್ಷದಲ್ಲಿ ಇವತ್ತಿನವರೆಗೂ ಬರ್ತಕ್ಕಂಥ ವಿದ್ಯಾವಂತರು ಅಥವಾ ಇದು ಏನು ಶಿಕ್ಷಣ ಕಲಿಬೇಕನ್ನುವಂಥ ಏನು ವಿದ್ಯಾರ್ಥಿಗಳು ಏನದಾರಲ್ಲ, ಆ ವಿದ್ಯಾರ್ಥಿಗಳು ಬರ್ತಕ್ಕಂಥವ್ರು ಎಲ್ಲರೂ ಬಡವರನ್ನ, ಟೋಟಲಾಗಿ ಎಲ್ಲರೂ ಬಡವರಿಗಾಗಿಯೇ ಕಟ್ಟಿದಂಥ ನಮ್ಮ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಇವತ್ತು ತೀರಾ ಅಂದರೂ ಬಡವರೇ ಇದ್ದಾರೆ. ಆ ಬಡವರಿಗಾಗಿನ ನಾವು ಶಿಕ್ಷಣ ಕೊಡಾಗುತ್ತೇವೆ. ನಮ್ಮ ತಂದೆಯವರು ಹುಟ್ಟು ಹಾಕಿದ್ದ ಅದಕ್ಕೋಸ್ಕರ ಅದನ್ನು ನಾವು ಮುಂದುವರ್ಸ್ಕೊಂಡು ಹೊಂಟು. ಏನೇನು ಶಿಕ್ಷಣ ಸಂಸ್ಥೆ ಇದೆ, ಈ ಸಂಸ್ಥೆಯಲ್ಲಿ ಅಡ್ಮಿಷನ್ ಫೀಸು, ಆಮೇಲೆ ಡಿಪಾಸಿಟು, ಆಮೇಲೆ ಫೌಂಡೇಶನ್ ಫೀಸ್ ಅಂತೇಳಿ ಏನಾದರೂ ಇದಾವ ಸರ್? ಎಷ್ಟಿದೆ ಅಡ್ಮಿಷನ್ ಫೀಸು? ಎಲ್ಲಿವರೆಗೆ ತರಗತಿ ಇದೆ? ಒಟ್ಟಾರೆಯಾಗಿ ನಾವು ನಮ್ಮ ಶಿಕ್ಷಣ ಸಂಸ್ಥೆ ಬೆಳೆಯಕತ್ತಿದ್ದ ಒಂದು ಏಡೆಡ್ ಸಂಸ್ಥೆ. ಏಡೆಡ್ ಅಂದ್ರೆ ಸರ್ಕಾರದ ಅನುದಾನಿತ ಶಾಲೆ ನಮ್ಮದು. ಸರ್ಕಾರದ ಅನುದಾನಿತ ಶಾಲೆ ಇರೋದ್ರಿಂದ ನಾವು ಅಂಥ ಏನು ದೊಡ್ಡ ಮಟ್ಟದ ಡೊನೇಷನ್ ಆಗಲಿ ತೊಗೋತಾ ಇಲ್ಲ. ನಾವು ಈ ನಮ್ಮಲ್ಲಿ ಇರ್ತಕ್ಕಂಥ ಏನು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಪ್ರಾರಂಭ ಮಾಡಿದಂಥ ಶಾಲೆ. ಸಣ್ಣ ಪುಟ್ಟ ಅವ್ರಿಗೇನು ನಾವು ಡೊನೇಷನ್ ತೊಗೊಳ್ತೇವೆ, ಇಲ್ಲ ಅಂತಲ್ಲ. ಡೊನೇಷನ್ನ ದೊಡ್ಡ ಮಟ್ಟದ ಡೊನೇಷನ್ ಅಲ್ಲ, ಸಿಟಿಲ ಇರ್ತಕ್ಕಂಥ ಡೊನೇಷನ್ ಅಲ್ಲ. ಹಳ್ಳಿಗಾಡಿನಲ್ಲಿ ಅವ್ರಿಗೆ ಶಕ್ತಿ ಎಷ್ಟಿದೆಯೋ ಅದಕ್ಕಿಂತ ತೀರಾ ಕಡಿಮೆ ನಾವು ಕಿರುಬಳಿನ ಸಮ. ಹೌದು, ಕಿರುಬಳಿನ ಸಮ ತಾವು ತೊಗೊಂತಾರೆ ಹೌದು ಡೊನೇಷನ್. ಸರಿ, ತಾವು ತೊಗೊಂತೀರಿ. ಈ ಸಂಸ್ಥೆಗೆ ಮುಖ್ಯಸ್ಥರು ಈಗ ನಿಮ್ಮ ತಂದೆಯವರು ಬಿಟ್ಟರೆ ನೆಕ್ಸ್ಟ್ ಯಾರಿದ್ದಾರೆ? ಇದಕ್ಕೆ ನಾವೇ ಇದೆ, ನೀವೇ ನಡೆಸ್ಕೊಂತ ಹೋಗ್ತದ್ರಿ. ಓಕೆ, ಈ ಸಂಸ್ಥೆ ನಿಮ್ಮ ತಂದೆಯವರು 63ರಲ್ಲಿ ಕಟ್ಟಿರ್ತಕ್ಕಂಥ ಸಂಸ್ಥೆ 2025 ತಲುಪ್ತು. ಸುಮಾರು ಒಂದು 30-40 ವರ್ಷದ ಸಂಸ್ಥೆ. 40 ವರ್ಷದ ಸಂಸ್ಥೆ ನೀವು ಯಾವ ರೂಪಕ್ಕೆ ತಗೊಂಡು ಹೋಗ್ಬೇಕಂತ ನಿರ್ಧಾರ ಕಟ್ಕೊಂಡು? ನಮ್ಮದು ಇವತ್ತಿನವರೆಗೂ ನಾವು ಲೆಕ್ಕ ಹಾಕಿದ್ದು ಸಿಟಿನಲ್ಲಿರ್ತಕ್ಕಂಥ ಶಾಲಾ ಶಿಕ್ಷಣ ಸಂಸ್ಥೆಗಳೇನದಾವು ಅದರ ಮೇಲ್ಪಟ್ಟು ನಾವು ಹೋಗ್ಬೇಕನ್ನುವಂಥ. ಯಾಕಂದರೆ ನಮ್ಮದು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಶಾಲಾ ಶಿಕ್ಷಣ ಸಂಸ್ಥೆ, ಅದನ್ನು ಸಿಟಿಯಲ್ಲಿರ್ತಕ್ಕಂಥ ಅಂದರೆ ಶಹರದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಅವರ ಗುಣಮಟ್ಟಕ್ಕೆ ಒಂದು ಸರಿ ಸಮಾನವಾಗಿ ಒಯ್ಯಬೇಕನ್ನುವಂಥದ್ದು ಧ್ಯೇಯ ದೋಷ ನಮ್ಮಲ್ಲಿದೆ. ಓಕೆ, ಈ ಸಂಸ್ಥೆಯನ್ನು ಗರಗಿಗೆ ಮಾತ್ರ ಸೀಮಿತ ಆಗಿ ಹೊರಗಿನ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಸುತ್ತಮುತ್ತಲು ಸುಮಾರು ಒಂದು 10-12 ಹಳ್ಳಿಗಳಿಗೆ ಎಲ್ಲ ಬಡ ಮಕ್ಕಳು ಬರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲೇ ನನ್ನ ಶಿಕ್ಷಣ ಪಡಿತಾರೆ. ಆ ಶಿಕ್ಷಣ ಹೆಸರಿಗೆ ಏನಂತ ಕೇಳ್ಬೋದು? ಸಂಸ್ಥೆ ನಮ್ಮದು ಶಿಕ್ಷಣ ಸಂಸ್ಥೆ ಬಂದು SGM ಟ್ರಸ್ಟ್. ಅಡಿಯಲ್ಲಿ ಬರ್ತಕ್ಕಂಥ SGM ಪ್ರೀ ಪ್ರೈಮರಿ ಸ್ಕೂಲ್, ಆಮೇಲೆ SGM ಹೈಸ್ಕೂಲು, SGM PU ಕಾಲೇಜುವರೆಗೆ ನಿಮ್ಮ ಸಂಸ್ಥೆ ನಡೀತಾ ಇದೆ. ಸರಿ, ಓಕೆ. ಗರಗ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ತಾವು ಕೂಡ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿದ್ದೀರಿ.
ಅಂದರೆ ಜನ ಮಾತನಾಡ್ತಾ ಇರೋದು. ಈ ಶಿಕ್ಷಣ ಸಂಸ್ಥೆನೇ ನಿಮ್ಮ ರಾಜಕಾರಣ ಜೀವನಕ್ಕೆ ಬೆಂಬಲವಾಗಿ ನಿಲ್ಲಬಹುದಾ, ಅಥವಾ ನಿಮ್ಮ ಸಮಾಜ ಸೇವೆ ನಿಲ್ಲಬಹುದಾ, ಅಥವಾ ಪಕ್ಷದ ಕಾರ್ಯಕ್ರಮ 5 ಗ್ಯಾರಂಟಿ ನಿಮಗೆ ಮುಡುಪಾಗಿ ನಿಲ್ಲಬಹುದಾ? ನಮ್ಮದು ಒಂದು ಏನು ವಿಚಾರ ಏನದಾವ ಅಂತಂದ್ರೆ, ನಾವು ಶಿಕ್ಷಣ ಸಂಸ್ಥೆ ಒಂದು ಏಳಿಗೆ ಮಟ್ಟದಲ್ಲಿ ಒಯ್ಯಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ರಾಜಕೀಯಕ್ಕೆ ಬರಬೇಕನ್ನುವಂಥ ಅಭಿಪ್ರಾಯ ಇದೆ ಹೊರತು ನಮಗೆ ಅದ ಮೂಲ. ಯಾಕಂದ್ರೆ ರಾಜಕೀಯ ನಮಗೆ ಅಷ್ಟೊಂದು ಇದು ಅಲ್ಲ. ಆದರೆ ನಮಗಿರೋದು ಶಿಕ್ಷಣ ಸಂಸ್ಥೆ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಸಬೇಕು, ಸಿಟಿ ಲೆವೆಲ್ ಶಹರ ಮಟ್ಟಕ್ಕೆ ನಾವು ಬೆಳೆಸಬೇಕು ಅನ್ನುವಂಥದ್ದು ಅಭಿಲಾಷೆ ದೊಡ್ಡದು ಇರೋದ್ರಿಂದ ಸುಮ್ಮನೆ ರಾಜಕೀಯವಾಗಿ ಏನೋ ಜನ ಹೇಳ್ತಾರೋ ಅನ್ನೋದಕ್ಕೆ ಅವ್ರಿಗೆ ಆಗಿ ಜನರಿಗೋಸ್ಕರವಾಗಿ ನಿಲ್ಲೋಣಪ್ಪ ಅನ್ನುವಂಥ ಅಭಿಪ್ರಾಯದೊಂದಿಗೆ ನಾವು ಬರಾಕ್ತೇವೆ ಅಷ್ಟೇ ರಾಜಕೀಯ. ಓಕೆ, ಈ ಕಾಂಗ್ರೆಸ್ನ 5 ಗ್ಯಾರಂಟಿ ಈ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಬೆಂಬಲವಾಗಿ ನಿಲ್ಲಬಹುದಾ, ಅಥವಾ ವ್ಯಕ್ತಿತ್ವ ಬರಬಹುದಾ ಸರ್? ಇಲ್ಲಿ ಒಂದು ದೃಷ್ಟಿಯಿಂದ ನೋಡಿದರೆ ಅವೇನು 5 ಗ್ಯಾರಂಟಿ ಅದಾವಲ್ಲ ಅದೂ ಪ್ರಮುಖ ಕಾರಣ. ಅದ್ರ ಜೊತೆಗೆ ಅದು ನಮ್ಮ ವೈಯಕ್ತಿಕವಾದಂಥ ನಾವೇನು ಕೆಲಸ ಮಾಡಿದಂಥ ಕೆಲಸಗಳು ಅದಾವಲ್ಲ ಅವು ಕೂಡ ಪರಿಗಣನೆಗೆ ಬರ್ತಾವೆ ಅಂತ ನಮ್ಮ ಅಭಿಪ್ರಾಯ. ಓಕೆ, ಕಳೆದ ಬಾರಿ 2023ರಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಮಾನ್ಯ ನಿಮ್ಮ ಶಾಸಕರನ್ನು ಹೆಗಲಿಗೆ ನಿಂತು ಅವ್ರು ಹೊರಗಿದ್ದರೂ ಕೂಡ ಅವ್ರಿಗೆ ಆಯ್ಕೆ ಮಾಡ್ಕೊಂಬರೋದ್ರಲ್ಲಿ ಯಶಸ್ವಿಯಾದ್ರಿ. ಆ ಚುನಾವಣೆ ಯಾವ ರೀತಿ ತೊಗೊಂಡು ಹೋದ್ರಿ ನೀವು? ಎಷ್ಟು ಹಠಕ್ಕೆ ಬಿದ್ದರೆ ಗೆಲ್ಲಬೇಕಂತೇಳಿ? ನೋಡ್ರಿ, ಆ ಚುನಾವಣೆಯೊಳಗೆ ನಾವು ಏನು ಮಾಡಿದ್ವಿ ಅಂತಂದ್ರೆ ನಾವೇ ವಿನಯ್ ಕುಲಕರ್ಣಿಯಾಗಿ ಹೊರಗೆ ಹೋಗ್ಬಿಟ್ಟು ಆ ಏನು ಕ್ಷೇತ್ರದೊಳಗೆ ಅವ್ರು ಬರೋದಿಲ್ಲ ಅಂದರೂ ಕೂಡ ಅವರು ಒಂದೇ ಒಂದು ಧ್ಯೇಯ ದ್ವೇಷ ಏನು ಇಟ್ಕೊಂಡಿದ್ವಿ ಅಂದ್ರೆ ನಾವೇ ವಿನಯ್ ಕುಲಕರ್ಣಿಪ್ಪ, ನಮ್ಮನ್ನು ಏನೋ ಕೆಲಸ ಕೇಳಿದ್ರೆ ನಾವೇ ವಿನಯ್ ಕುಲಕರ್ಣಿ ಅಂತ ನಮಗೆ ಓಟ್ ಹಾಕ್ರಿ ಅಂತ ನಾವು ಓದಿವಿ. ಅದೇ ಇದ್ರ ಪ್ರಕಾರ ನಮಗೆ ಗೆಲುವು ಸಿಕ್ತು ಅನ್ನೋದು ನಮಗೆ ಅಭಿಪ್ರಾಯ. ಓಕೆ, ಗೆಲುವು ಸಿಕ್ತು. ಈಗ 2 ವರ್ಷದಲ್ಲಿ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರ ನಿಮ್ಮ ಶಾಸಕರು? ಮಾಡಾಕತ್ತಾರೆ 100% ನಮಗೆ ಗ್ಯಾರಂಟಿ ಐತಿ, ಮಾಡಾಕತ್ತಾರೆ. ಎಲ್ಲ ಸಣ್ಣ ಪುಟ್ಟ ಲೋಪ ದೋಷಗಳು ಅದಾವು, ಅವ್ನು ತಿದ್ದುಕೊಂಡು ಹೊಂಟೇವೆ ನಾವು. 18-19 ತಿಂಗಳಲ್ಲಿ ಯಾವ್ಯಾವ ಕೆಲಸಗಳನ್ನು ಗರಗ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಬಂದಿದ್ದಾವೆ? ಸುಮಾರು ಈಗ ಒಂದು ನಮಗೆ ಅನಿಸಿದ ಮಟ್ಟಿಗೆ ಒಂದು 2 ಕೋಟಿ ರೂಪಾಯಿ ಅಂತೂ ಆರಾಮ್ ಸಲೀಸಾಗಿ ಅಂದರು 2 ಕೋಟಿ ರೂಪಾಯಿ ನಾವಾಗೆ ವರ್ಕ್ ತೊಗೊಂಡು ನಾವಾಗೆ. ಓಕೆ, ಈಗ ಮಡಿವಾಳ ಗೌಡರು ಆನಂದಗೌಡರು ಪಾಟೀಲ್ ಅವರಿಗೆ ಗರಗ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಟಿಕೆಟ್ ಅವಕಾಶ ಸಿಕ್ಕಿದೆ. ಕನಸೇನು ಈ ಕ್ಷೇತ್ರದ ಬಗ್ಗೆ ನಿಮ್ಮದು? ಬಹಳಷ್ಟು ಅಭಿವೃದ್ಧಿ ಮಾಡ್ಬೇಕನ್ನೋದೈತಿ. ಮೊದಲೇದ್ದು ನಾವು ಶಿಕ್ಷಣಕ್ಕೆ ಆದ್ಯತೆ ಕೊಡುವಂಥವ್ರು ನಾವು. ನಮಗೆ ಮೊದಲೇದ್ದು ಶಿಕ್ಷಣ ಸಿಗಬೇಕು. ಯಾಕಂದ್ರೆ ಇವತ್ತು ಶಿಕ್ಷಣ ಬೆಳೆದ್ರೆ ಇವತ್ತೆಲ್ಲ ನಮ್ಮ ದೇಶ ಆಯ್ತು, ನಮ್ಮ ರಾಜ್ಯ ಆಯ್ತು, ಯಾವುದೇ ಮಟ್ಟದೊಳಗೆ ನಮಗೆ ಮೊದಲು ಶಿಕ್ಷಣ ಸಿಗಬೇಕು. ಶಿಕ್ಷಣದಿಂದ ಮುಂದೆ ಬಂದ್ರೆ ಅಂತಂದ್ರೆ ಇವತ್ತು ನಾವು ಎಲ್ಲ ಹಲವಾರು ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯ ಐತೆ ಅನ್ನುವಂಥದ್ದು ಒಂದೇ ಒಂದು ಉದ್ದೇಶ. ಅದ್ರ ಜೊತೆಗೆ ಅಭಿವೃದ್ಧಿಗಳು ಸಾಕಷ್ಟು ಆಗ್ಬೇಕು. ನಮ್ಮಲ್ಲಿ ಒಂದು ರೋಡ್ ಇರ್ಬೋದು, ಒಂದು ಗಟ್ರ ಇರ್ಬೋದು, ಒಂದು ಏನೋ ಮೂಲಭೂತ ಸೌಕರ್ಯಗಳಿರ್ಬೋದು, ಅಂಥವೆಲ್ಲ ಬಹಳಷ್ಟು ಇವತ್ತು ಭಾಳಷ್ಟು ನಮಗೆ ಕೊರತೆಗಳು ಕಾಣಬರ್ತಾ ಇದ್ದಾವೆ. ಅವೆಲ್ಲ ಮುಂದುವರಿಬೇಕು ಅಂತ, ಅವೆಲ್ಲ ಆಗಬೇಕು ಅಂತಂದ್ರೆ ನಾವಂತಲ್ಲ, ನಮ್ಮಂಥವ್ರು ಬೇಕಾದಂಥ ಒಂದು ಅದರ ಬಗ್ಗೆ ಏನು ಅನುಭವ ಇದ್ದವರು ಆ ಕ್ಷೇತ್ರಕ್ಕೆ ಬಂದ್ರೆ ಸಾಕಷ್ಟು ಕೆಲಸಗಳು ಅಕ್ಕವು ಅನ್ನುವಂಥದ್ದು ನಂಬಿಕೆ ನನ್ನ ಮೇಲೆ ವಿಶ್ವಾಸ ನಾವು ವ್ಯಕ್ತಪಡಿಸ್ತೀವಿ. ಸರಿ, ಈ ಕ್ಷೇತ್ರದಲ್ಲಿ ಶಿಕ್ಷಣ ವ್ಯವಸ್ಥೆಗಳ ಬಗ್ಗೆ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ತಾವು ತಿಳಿಸಿದ್ರಿ. ಇಲ್ಲಿ ಬೇಕಾಗಿರ್ತಕ್ಕಂಥ ಆಶ್ರಯ ಮನೆಗಳನ್ನು ಬಡವರಿಗೆ ಈ ಗ್ರಾಮ ಪಂಚಾಯತಿಂದ ಆಗಿರಲಿ, ಶಾಸಕರ ಅನುದಾನದಿಂದ ಆಗಿರಲಿ, ಅಥವಾ ಮುಂದೆ ನೀವು ಜಡಪಿಗೆ ಹೋದರೆ ಒಂದು ವೇಳೆ ನಿಮಗೆ ನಿಮ್ಮ ಶಾಸಕರು ಒಪ್ಪಿಕೊಂಡು ನಿಮಗೆ ಅವಕಾಶ ಸಿಕ್ಕರೆ ಈ ಬಡು ಬಗ್ಗರಿಗೆ ಬೇಕಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಡೆವಲಪ್ಮೆಂಟ್ ಅಭಿವೃದ್ಧಿ ನಿಗಮದಿಂದ ವಿಶೇಷವಾಗಿ ಬರ್ತಾ ಇರೋಂಥ ಆಶ್ರಯ ಮನೆಗಳನ್ನು ಯಾವ ರೀತಿ ಮಾಡಿಸ್ಬೇಕಂತ ಯೋಚನೆ ಮಾಡಿರಿ? ಸುಮಾರು ನೋಡ್ರಿ, ಕನಿಷ್ಠ ಅಂತಂದ್ರು ಒಂದು ಗ್ರಾಮದೊಳಗೆ ಕಡಿಮೆ ಅಗದಿ ತೀರಾ ಬಡವರು ಅಂತಂದ್ರೆ ಕಡಿಮೆ ಅಂದರು ಒಂದು 20 ಮನೆತನ ಅಂತ 20 ಮನೆ ಬೇಕು ಅವಶ್ಯವಾಗಿ. 20 ಮನೆ ಬೇಕು. ಅತಿ ತೀರಾ ಬಡವರು ಅಂದ್ರೆ 20 ಮನೆ ಅಂದ್ರೆ ಒಂದು ಊರಾಗಿ 20 ಮನೆ ಕನಿಷ್ಠ ಅಂದರೂ 20 ಹಿಡ್ಕೊಂಡ್ರೆ ಅದೇನು ಹೆಚ್ಚುವರಿ ಮ್ಯಾಕ್ಸಿಮಮ್ ಅಂತಂದ್ರೆ ಕನಿಷ್ಠ ಒಂದು 100 ಮನೆ ಒಂದು ಹಳ್ಳಿ, ಒಂದು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಒಂದು 100 ಮನೆ ಬೇಕು. ಆ ಮಟ್ಟದೊಳಗೆ ಮನೆ ಅವ್ರಿಗೆ ಏನಾದರೂ ಸೌಕರ್ಯ ಮಾಡಿ ಕೊಟ್ಟರೆ ಇವತ್ತು ನಮ್ಮ ಬಡತನ ನಿರ್ಮೂಲನೆ ಆಕತಿ ಅನ್ನೋದು ನನ್ನ ಅಭಿಪ್ರಾಯ. ಆಶ್ರಯ ಮನೆಗಳು ಹೌದು, ಆಶ್ರಯ. ನಾನು ಸಮಯದ ವಿಚಾರ ಮಾಡಿದ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಮಡಿವಾಳ ಗೌಡರು ಈ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರ ಆದರೆ ಮೊದಲನೇ ಗುರಿ ಯಾವುದು? ಡೆವಲಪ್ಮೆಂಟ್ ದೂರದೃಷ್ಟಿಕೋನ ಮೊದಲೇದು ನಮಗೇನಂದ್ರೆ ನೀರು ಬೇಕು. ನೀರು ಮೂಲಭೂತ ಸೌಕರ್ಯ ಏನು ಜನರಿಗೆ ಬೇಕಾಗಿರ್ತಕ್ಕ ಮೂಲಭೂತ ಸೌಕರ್ಯಗಳು
ಶೌಚಾಲಯ ಆಗಿರ್ಬೋದು, ಏನು ರಸ್ತೆಗಳಾಗಿರ್ಬೋದು, ಗಟ್ರ ಆಗಿರ್ಬೋದು, ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲ ಕೊಟ್ಟರೆ ಸುಶಿಕ್ಷಿತ ಒಂದು ನಿರ್ಮಾಣ ಆಕತಿ, ಸಮಾಜ ನಿರ್ಮಾಣ ಆಕತಿ ಅನ್ನುವಂಥದ್ದು ಒಂದೇ ಒಂದು ಅಭಿಪ್ರಾಯ ನಮ್ಮದು. ಅದ್ರ ಜೊತೆಗೆ ಶಿಕ್ಷಣ ಮೊದಲೇ ಕೊಡಬೇಕು ಅಂತ ನಮ್ಮದು. ಹಿಂದಿನ ಶಾಸಕರಿಗೆ ಈ ಶಾಸಕರಿಗೆ ಹೋಲಿಕೆ ಮಾಡಿದರೆ ಯಾರ ಆಡಳಿತ ಸೂಕ್ತವಾಗಿದೆ? ಮಡಿವಾಳ ಅವರು ಯಾರನ್ನು ಬೆಂಬಲಿಸ್ತಾರೆ? ನಮ್ಮ ದೃಷ್ಟಿಯೊಳಗೆ ನೋಡಿದರೆ ಈಗ ಸದ್ಯ ಇರುವಂಥ ವಿನಯ್ ಕುಲಕರ್ಣಿ ಅವರಿಗೆ ಅಥವಾ ಹಿಂದಿರ್ತಕ್ಕಂಥ ಅಮೃತ್ ದೇಸಾಯಿ ಅವರಿಗೆ, ನಾವು ಅದೇ ದೊಡ್ಡ ಮನೆತನದಲ್ಲಿ ಇರ್ತಕ್ಕಂಥವರು ಹೌದು, ದೇಸಾಯಿ ಅವರು ದೊಡ್ಡ ಮನೆತನದಲ್ಲಿ ಇರ್ತಕ್ಕಂಥವ್ರು ಹೌದು. ಆದರೆ ದೊಡ್ಡ ಮನೆತನದಲ್ಲಿ ಇರ್ತಕ್ಕಂಥವರು ಬಡವ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೋ ಅನ್ನುವಂಥ ಅಭಿಪ್ರಾಯ ಅವರಲ್ಲಿ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅವರು ಎಡವಿದ್ರು. ವಿನಯ್ ಕುಲಕರ್ಣಿ ಅವರು ಹಾಗಲ್ಲ, ಇವರು ತೀರಾ ಬಡವರು ಅಂತನ್ನ ಹಿಡ್ಕೊಂಡು ಎತ್ತಿ ಹಿಡಿದು ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅದೇ ಮುಂದುವರಿಬೇಕು ಅಂತನ್ನುವಂಥದ್ದು ಅಭಿಪ್ರಾಯ ನಮ್ಮದು. ಜನ ಮಡಿವಾಳ ಗೌಡರನ್ನು ನಂಬಿ ವಿನಯ್ ಕುಲಕರ್ಣಿ ಅವರನ್ನು ಆಯ್ಕೆ ಮಾಡ್ಕೊಂಡ್ಬಂದರು. ವಿನಯ್ ಕುಲಕರ್ಣಿ ಅವ್ರನ್ನು ಮಡಿವಾಳ ಗೌಡರಿಗೆ ಯಾವ ರೀತಿ ಅವಕಾಶ ಕೊಡ್ತಾರೆ? ಕೊಟ್ಟಾರೆ, ಸಾಕಷ್ಟು ಅವಕಾಶಗಳನ್ನು ನಮಗೆ ಕೊಟ್ಟಾರೆ. ಜಿಲ್ಲಾ ಪಂಚಾಯತಿ ಕ್ಷೇತ್ರ ಚುನಾವಣೆಗೆ ನಮಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಾರೆ. ನಾವು ಏನೋ ಕೇಳಿದರೂ ಕೂಡ ಅಲ್ಲಿ ಏನೋ ಇದ್ದರೂ ಹಳ್ಳಿಗಳಲ್ಲಿ, ಯಾವುದೇ ಹಳ್ಳಿಗಳಲ್ಲಿ ಹೋದರೂ ಕೂಡ ಅಲ್ಲಿ ಹೋಗ್ರಪ್ಪ ಸೀದಾ ಮಡಿವಾಳ ಗೌಡ್ರು ಅಂತ ಕೋರಿ ಅಂತನ ಇವತ್ತಿನವರೆಗೂ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ನಮ್ಮಂತಕನ ಕಳಿಸ್ತಾರೆ. ನಮ್ಮನ್ನ ನೇರವಾಗಿ ಕಾಣ್ರಿ ಅಂತನ ಜನರಿಗೆ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ನಾವು ಏನು ಮತದಾನದ ಸಮಯದಲ್ಲಿ ಅವ್ರಿಗೆ ಕೇಳಿದಂಥ ಕೆಲಸಗಳನ್ನು ನಮ್ಮ ಮುಖಾಂತರ ಅವ್ರು ತೀರ್ಸಾಕತ್ತಾರೆ. ಓಕೆ, ಮಡಿವಾಳ ವಿನಯ್ ಕುಲಕರ್ಣಿ ಅವರಿಗೆ ಅವಕಾಶ ಕೊಟ್ಟಂಥ ರೀತಿಯಿಂದ ಮಡಿವಾಳ ಗೌಡರಿಗೆ ಅವಕಾಶ ಈ ಕ್ಷೇತ್ರ ಜನ ಚುನಾವಣೆ ಬಂದರೆ, ನಿಮ್ಮ ಕೆಟಗರಿ ಬಂದರೆ, ನೀವು B.Pharm ಕೈಯಲ್ಲಿ ಹಿಡಿದ್ರೆ ಆ ರೀತಿ ಅವಕಾಶ ನಿಮಗೆ ಸಿಗ್ಬಹುದಾ? ಕೊಡ್ಬೋದು ರೀ. ಅದಕ್ಕೇನು ಅಲ್ರಿ, ಜನರ ಕೆಲಸ ಮಾಡ್ತಕ್ಕಂಥ ಯೋಗ್ಯತೆ ನಮ್ಮಲ್ಲಿದ್ರೆ, ಅದು ಮತದಾರ ಕಂಡುಕೊಂಡಿದ್ರೆ ನನಗೆ ಮತ ಹಾಕ್ಬೇಕು. ಇಲ್ಲ ಅಂದರೆ ನಮಗೆ ಎಷ್ಟು ನಂಬಿಕೆ ಇದೆ ಮತದಾರರಲ್ಲಿ ನಿಮಗೆ? ನನಗೆ 100% ನಂಬಿಕೆ ಇದೆ, ಕೊಡ್ಬೋದು ಅಂತೇಳಿ. ಆದರೆ ಅದು ನಾಯಕರ ಮೇಲೆ ಭರವಸೆ ಎಷ್ಟಿದೆ? ಅದು 100%. ನನ್ನ ನಾಯಕತ್ವ ಹಿಡ್ಸೈತಿ, ನಾನು ಒಳ್ಳೆಯವನ ಅದನ್ನೇ ಅನ್ನುವಂಥದ್ದು ಅಭಿಪ್ರಾಯ ಅವರೆಲ್ಲ ಐತಿ. ಅದೇ ರೀತಿ ನಾನು ಇವತ್ತಿನವರೆಗೂ ಕೂಡ ಅವರಲ್ಲಿ ಅದೇ ರೀತಿ ಬಾಂಧವ್ಯವನ್ನು ಕೂಡ ನಾನು ಇಟ್ಕೊಂಡೆ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾ ಮುಖಾಂತರ ಗದಗ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದರಿಂದ ಮತ್ತು ನಿಮ್ಮ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರಾಗಿರಲಿ, ಮತ್ತು ಈ ಕ್ಷೇತ್ರದ ಮಹಿಳಾ ನಾಯಕಿಯಾಗಿರ್ತಕ್ಕಂಥ ಶಿವಲೀಲಾ ಕುಲಕರ್ಣಿ ಅವರಾಗಿರಲಿ, ಮತ್ತು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಡ್ ಅವರಾಗಿರಲಿ, ಇವೆಲ್ಲ ಮುಖಂಡರಿಗೆ ಮತ್ತು ಕ್ಷೇತ್ರ ಜನತೆಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಚುನಾವಣೆ ವಿಷಯದಲ್ಲಿ, ನೀವು ಆಕಾಂಕ್ಷಿಯು ಆಗಿ? ನಮ್ಮ ಸಂತೋಷ್ ಲಾಡ್ ಆದಂಥ, ನಮ್ಮ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರಿಗೂ ಕೂಡ, ನಮ್ಮ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರಾಗಿರಲಿ, ನಮ್ಮ ಅವರ ಧರ್ಮ ಪತ್ನಿಯಾದಂಥ ಶಿವಲೀಲಾ ಕುಲಕರ್ಣಿ ಅವರೆಲ್ಲಾಗಲಿ, ಏನು ನಮ್ಮ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಯಾವುದೇ ಕುಂದುಕೊರತೆಗಳು ಇದ್ದರೂ ಕೂಡ ಅವನ್ನೆಲ್ಲವನ್ನು ಇವತ್ತಿನವರೆಗೂ ಯಾವುದೇ ಒಂದು ಸಮಸ್ಯೆಗಳು ಇರದ ಹಾಗೆ ಇವತ್ತಿನವರೆಗೂ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊತ ಬಂದಿರಿ. ಮುಂದೆಯೂ ಕೂಡ ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋಗ್ರಿ. ನಾವು ನಿಮಗೆ ಬೆಂಬಲವಾಗಿರ್ತೇವೆ. ನಾವು ಏನೋ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನಾವು ನಿಮ್ಮ ಜೊತೆಗೆ ಸಹ ನಾವು ಇದ್ದೇ ಇರ್ತೇವೆ ಅನ್ನುವಂಥ ವಿಶ್ವಾಸ ನಿಮ್ಗೆ ವ್ಯಕ್ತಪಡಿಸುತ್ತಾ, ನೀವು ಇದೇ ರೀತಿ ಮುಂದೆ ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ಚುನಾವಣೆ ಬರ್ತಾವು ಹೋಗ್ತಾವು, ಅದೇನು ಇದು ಅಲ್ಲ. ಆದರೆ ಮುಂಬರುವ ದಿನಮಾನಗಳಲ್ಲಿ ನೀವು ಎಲ್ಲವನ್ನೂ ಕೂಡ ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ನಾವು ಇರ್ತೇವೆ, ನಮ್ಮ ಜೊತೆಗೆ ನೀವು ಇರ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ, ನೀವು ಇನ್ನೂ ಹೆಚ್ಚು ಕೆಲಸ ಮಾಡಿರಿ, ನಮ್ಮ ಜೊತೆಗೆ ನೀವು ಇರ್ರಿ, ನಿಮ್ಮ ಜೊತೆಗೆ ನಾವು ಇರ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಅಭಿಪ್ರಾಯ ಪಡ್ತೀವಿ. ಓಕೆ, ಕ್ಷೇತ್ರ ಜನತೆಗೆ ಮತ್ತು ನಿಮ್ಮ ನಾಯಕರಿಗೆ ನೀವು ಆಕಾಂಕ್ಷಿ ಆಗಿ ನಾವು ನೋಡ್ರಿ, ಒಂದೇ ಒಂದು ವಿಷಯ ಈ ಸಂದರ್ಭದಲ್ಲಿ ಹೇಳೋದಂದ್ರೆ, ನಾವು ಇವತ್ತಿನವರೆಗೂ ನಮ್ಮ ಹಳೆಯ ಮನೆತನದ ಏನು ರೆಕಾರ್ಡ್ ಇಟ್ಕೊಂಡ್ಬಂದ್ರೆ, ಅಂದರೆ ಹಿಸ್ಟ್ರಿ ಇಟ್ಕೊಂಡ್ಬಂದಾಗ ನಾವು ಇವತ್ತಿನವರೆಗೂ ಸಮಾಜ ಸೇವೆಯನ್ನು ಮಾಡ್ಕೊತ ಬಂದವರು. ನಮ್ಮನ್ನು ನಂಬರಿ, ನಾವು ಜನರಿಗಾಗೇ ಇರುವಂಥ ಮನೆತನ ನಮ್ಮದು.
ನಾವು ಜನರಿಗಾಗೇ ಇರುವಂತಹ ವ್ಯಕ್ತಿ. ನಾವು ಜನರಿಗಾಗೇ ಇವತ್ತಿನವರೆಗೂ ಒಂದು ಶಿಕ್ಷಣ ಸಂಸ್ಥೆ ಆಗಲಿ, ಒಂದು ಏನೋ ಸಮಾಜ ಸೇವೆ ಆಗಲಿ ಮಾಡ್ಕೊತ ಬಂದವರು. ನಮ್ಮನ್ನು ನಂಬ್ರಿ, ನಮ್ಮ ಜೊತೆಗೆ ನೀವು ಬರ್ರಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಮುಖಂಡರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮುಖಂಡರಲ್ಲಿಯೂ ಕೂಡ ಇದೇ ಒಂದು ವಿಷಯವನ್ನು ನಾವು ಹೇಳ್ತೀವಿ. ನಾವು ಇವತ್ತಿನವರೆಗೂ ಯಾವುದೇ ಒಂದು ಆಸೆ ಆಮಿಷಿಗೆ ನಾವು ಇದು ಏನು ಒಳಗಾಗಿಲ್ಲ. ಇವತ್ತಿನವರೆಗೂ ನಾವು ಎಂಥ ಒಂದು ಸಂದರ್ಭ ಬಂದರು, ಅಗದಿ ತೀಕ್ಷ್ಣವಾದಂಥ ಸಂದರ್ಭ ಬಂದರೂ ಕೂಡ, ನಾವು ಎಂಥ ಒಂದು ಕಠೋರವಾದಂಥ ಸಂದರ್ಭ ಬಂದರೂ ಕೂಡ ನಾವು ಯಾರಿಗೂ ನಾವು ಆಮಿಷಕ್ಕೆ ಒಳಗಾಗಿಲ್ಲ. ನೀವು ಕೂಡ ಆಮಿಷಕ್ಕೆ ಒಳಗಾಗಬೇಡ್ರಿ, ನಮ್ಮ ಜೊತೆಗೆ ನೀವಿರಿ, ನಿಮ್ಮ ಜೊತೆಗೆ ನಾವು ಇರ್ತೇವೆ ಅನ್ನೋಂಥ ಸಂದರ್ಭ. ತುಂಬ ಧನ್ಯವಾದಗಳು ಮಡಿವಾಳ್ ಗೌಡ್ರೆ, ಆನಂದ್ ಗೌಡ್ರೆ, ಪಾಟೀಲ್ ಅವರೇ. ಇಷ್ಟದವರೆಗೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್.